ಐಡಿಯಾ ಹೇಳೋದು ಏನ್ ಹೇಳ್ದ ಬಜೆಟ್ ಇಲ್ಲದೆ ಮಾಡೋದು. ಬಜೆಟೇ ಇಲ್ಲ. ಹಾ. ಬರೀ ನಾವು ಹಾಕಿರೋ ಬಟ್ಟೆನೆ ಸಾಕು. ಇವತ್ತಿಂದ ಸ್ಟಾರ್ಟ್ ಮಾಡೋದಾ ಇಲ್ಲ ನಾಳೆನಾ? ಭಿಕ್ಷೆ ಬಿಡೋದಾ? ಎಕ್ಸ್ಪ್ರೆಸ್ ಜಾಸ್ತಿ ಇದೆ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಅಲ್ಲಪ್ಪ, ಭಿಕ್ಷೆ ಕೊಟ್ಟ ಇನ್ಕಮ್ ಕಡಿಮೆ ಕಾಣೋದು. ಇನ್ಕಮ್ ಕಡಿಮೆ. ಯಾರು ಹೇಳಿದ್ರು ನಿಮ್ಗೆ? ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೋಬೇಕು. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅಲ್ಲ ಈಗ ಹೆಂಗಿದ್ರು ಮೈಸೂರು ಟು ಬೆಂಗಳೂರು ಹೈವೇ ರೋಡ್ ಪ್ಲಾನ್ ಮಾಡಿದೀವಿ. ಅಲ್ಲಿ ನಿಂತ್ಕೊಬಿಡೋದು ಅಂತ. ನಾವೇ ನಿಂತ್ಕೊಳ್ಳೋದ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವೇ ಭಿಕ್ಷೆ ಬಿಡೋದು ಅಷ್ಟೇ. ಒಂದ್ ನಾಯಿಗೂ ನಿಲ್ಸಲ್ಲ ಅಲ್ಲಿ. ಏನಕ್ಕೆ? ನಿನ್ ಕೈ ಹೊಡೆದು ನಿಲ್ಸಿ ಕೆಫೆ ಮಾಡ್ತೀವಲ್ಲ ಕೆಫೆ ಹತ್ರ ನಿಂತ್ಕೊಳ್ಳೋದು. ನಾವೇ ಕೆಫೆ ಮಾಡಿದ್ಮೇಲೆ ನಾವ್ಯಾಕೆ ಭಿಕ್ಷೆ ಬಿಡ್ಬೇಕು? 1 to double ಅಮೌಂಟ್ ಏನಕ್ಕೆ? ಯೋಚನೆ ಮಾಡಿ. ಈಗ ಕೆಫೆ ಅಲ್ಲೂ ಅಮೌಂಟ್ ಬರುತ್ತೆ, ಟೋಲ್ ಅಲ್ಲೂ ಅಮೌಂಟ್ ಬರುತ್ತೆ, ನಾವ್ ಭಿಕ್ಷೆ ಬಿಡೋದು ಅಮೌಂಟ್ ಬರುತ್ತೆ, ಎಲ್ಲಾದ್ರಲ್ಲೂ ದುಡ್ಡು ಕೊಡ್ತಾರೆ. ಎಲ್ಲ ಟೋಲೆ ಒಂಥರ ಭಿಕ್ಷೆ ಬಿಡದಂಗೆ ನಾವು. ಆಗ್ದಿರೋದು ಹೇಳ್ಬೇಡ, ಆಗೋದು ಹೇಳು. ಹೇಳ್ರು ಏನ್ ಮಾಡೋದ ಅಂತ ಇವ್ನ್ ಹೇಳಿದ್ನಲ್ಲ ಬಜ್ಜಿ ಬೋಂಡ ಈ ರೋಡಲ್ಲಿ ಎಲ್ಲೂ ಇಲ್ಲ, ಇಟ್ಬಿಡದ ಬಜೆಟ್ ಕಡಿಮೆ. ಮಾಡೋದಕ್ಕೂ ಟ್ಯಾಲೆಂಟ್ ಕಲ್ಸ್ಬಿಟ್ ಬಿಡಾಕೇನ ಟ್ಯಾಲೆಂಟ್ ಬೇಕು. ಆ ಹಿಟ್ಟು ಕಲ್ಸದ್ ಬೇಕು. ಹಿಂಗ್ ಎತ್ಬಿಡಿ ಅವ್ನ ಬಾಯಲ್ಲಿ ಹಾಕ್ಬೇಕಾರೆ ಅವ್ನ ಅಲ್ಲಿ ಉದುರ್ಕೊಬಿಡ್ಲಿ. ಉದುರ್ಕತ್ತದೆ ಗಟ್ಟಿ ಇರ್ತದಣ್ಣ ಅದು. ಮಾಡಿದ್ರೆ ಸರಿ. ಯಾವತ್ತಾರು ಟ್ರೈ ಮಾಡಿದಿರಾ? ನಿಮ್ಗೆ ಯಾಕೆ ಬೇಕದು? ಸಂಜೆ ನೀವು ಬರಕಂಟ ಕಾಯ್ಬೇಕಾ? ಈಗ ನಾನ್ ನಿಮ್ ಹೆಲ್ಪರು. ತಿನ್ನೋರು ಸಂಜೆನೆ ತಿನ್ನೋದು, ಮಧ್ಯಾಹ್ನ ಬಿಸಿಲಲ್ಲಿ ತಿಂತಾರ? ನೀವ್ ಬರೋದೇ 6:30-7 ಗಂಟೆ. ಸಾಮಾನೆಲ್ಲ ಕಟ್ ಮಾಡಿ ಇಟ್ಕೋ. ಏನಂತ ಸಾಮಾನ್ಯತೆ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏನು ವೇಸ್ಟ್ ಏನಾಗಲ್ಲ. ಕಬಾಬ್ ಮಾಡ್ಬಿಟ್ರೆ ಹೆಂಗೆ ಇವರು? ಕಬಾಬ್ ಇಲ್ಲ ಇವಾಗ ಹೋಟ್ಲಲ್ಲಿ ಇದ್ರದಕ್ಕೂ ರೋಡ್ ಸೈಡ್ ಸಿಗಕ್ಕೂ ವ್ಯತ್ಯಾಸ ಇರುತ್ತೆ. ನಡೆಯಲ್ಲ. ಹೋಗ ಬರೋರು ನೋಡ್ಕೊಂಡು ತಗೊಂಡ್ ಹೋಯ್ತಾರ ಅಂತ. ಬೇಗ ಖಾಲಿ ಐತೆ, ಉಳಿಯಕ್ಕಿಲ್ಲ. ಎಣ್ಣೆ, ಈರುಳ್ಳಿ, ಮೆಣಸಿನಕಾಯಿ, ಕಡ್ಲೆ ಹಿಟ್ಟು, ಒಳ್ಳೆ ಕಡ್ಲೆ ಹಿಟ್ಟು ಅಷ್ಟೇ. ಉಪ್ಪು ಕಲ್ಸಿ ಬಿಡು. ಬೋಂಡ ಒಂದು, ಬಜ್ಜಿ ಒಂದು. ಆಲೂಗಡ್ಡೆ ಬೋಂಡ ಮಾಡೋದ ಅಂತ ಇದೀನಿ. ಮೂರು ಮಾಡದ ಶುರು ಮಾಡೋಣ. ಹೋಗಲ್ ದುಡ್ಡೇ ಎಲ್ಲ ಆಗ್ತೀರಾ, ಮತ್ತೆ ಅದಕ್ಕೂ ಇನ್ವೆಸ್ಟ್ಮೆಂಟ್ ಬೇಕು ತಾನೆ. ಶುರು ಮಾಡದ ಒಂದ್ ನೋಡೋಣ ಟ್ರಯಲ್. ನಾವು ಕಾಲೇಜು ಈ ತರನ ಟಾರ್ಗೆಟ್ ಮಾಡ್ಬೇಕು. ಜನ ಇದಕ್ಕಿಂತ ಜಾಸ್ತಿ ಕಾಲೇಜ್ ಹತ್ರ ಮಾಡಿದ್ರೆ ಲವರ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ ಕಳ್ ಸಂಬಂಧ ಅವರು ಎಲ್ಲರೂ ಗೊತ್ತಾರೆ. ಸಿಟಿಂಗ್ ಇಲ್ಲ ಗುರು, ಕಳ್ ಸಂಬಂಧ ಕುತ್ಕೊಳ್ಳೋ ಜಾಗ ಇಲ್ಲ ಇಲ್ಲಿ. ಹಿಂದ್ಗಡೆ ಜಾಗ ಕೊಟ್ಬಿಡೋದು ಹಂಗಾರೆ. ಮಾಡಕ್ಕೆಲ್ಲ ಜಾಗ ಇಲ್ಲ ಇಲ್ಲಿ. ಅಲ್ಲ ಹಿಂದ್ಗಡೆ ಕೂತು ಮಾಡ್ಕೊಳ್ಳಿ. ಬಿಟಾಕಿ ಕೆಫೆ ಮಾಡ್ಬೇಕು. ಅದು ಈಗ ಸದ್ಯಕ್ಕೆ ನಿನ್ಗೆ ಇನ್ಕಮ್ ಕಡಿಮೆ ಇರುತ್ತೆ, ಬಟ್ ಪ್ರೈಮ್ ಲೊಕೇಶನ್. ಯಾವ್ದು ನೀನ್ ಹೇಳ್ದಲ್ಲ ಅದು? ನಮ್ ಸರ್ಕಲ್. ಗುರು ಒಂದ್ ನಿಮಿಷ ಹೇಳೋದನ್ನ ಕೇಳ್ಕೊ. ಹೇಳ್ರು ಪಾರ್ಕು ಸ್ಟೇಜು. ನಾನ್ ಸುನಿಲಿಂಗ್ ಹೇಳ್ದೆ ಮುಚ್ಕೊಂಡ್ ಕೆಫೆ ಮಾಡೋಣ ಕಣ ಇಲ್ಲಿ ಅಂತ. ಅವ್ನ ಯಾರನ್ನ ಕರ್ಕ ಬಂದ, ಆಗದೇ ಇಲ್ಲ ಅಂದ್ಬಿಟ್ಟ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ.